ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ದುರ್ಗಾ ವಿಶ್ವಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ಇವತ್ತೊಂದು ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ತುಂಬ ಹೆಲ್ದಿಯಾಗಿರುವಂಥ ರೆಸಿಪಿ ಆಗಿದೆ. ನೋಡ್ತಾ ಇರ್ಬೋದು ನೀವು, ಇದು ನುಗ್ಗೆ ಹೂವು. ನುಗ್ಗೆ ಹೂವಿಂದ ನಾನು ಇವತ್ತು ಮೊಟ್ಟೆ ಪಲ್ಯ ಮಾಡ್ತಾಯಿದ್ದೀನಿ. ಕಡಿಮೆನೇ ಇಂಗ್ರೀಡಿಯೆಂಟ್ಸನ್ನು ಬಳಸಿ ತುಂಬ ಈಸಿಯಾಗಿ ಕೂಡ ಮಾಡ್ತಾಯಿದ್ದೀನಿ. ಹಳ್ಳಿ ಕಡೆ ಎಲ್ಲ ಯಥೇಚ್ಛವಾಗಿ ಸಿಗುತ್ತೆ ನುಗ್ಗೆ ಸೊಪ್ಪು, ನುಗ್ಗೆಕಾಯಿ. ಅದನ್ನು ಹೆಚ್ಚಾಗಿ ತಿನ್ನಬೇಕು. ಹಸಿರು ಸೊಪ್ಪು ತರಕಾರಿಗಳಲ್ಲಿ ಹೆಚ್ಚಿನ ಪೋಷಕಾಂಶಗಳು ಇರುತ್ತೆ. ಆದ್ದರಿಂದ ಇವಾಗ ನಾನು ಮೊಟ್ಟೆ ಪಲ್ಯ ಮಾಡೋದಕ್ಕೆ ನೋಡಿ, ಎಣ್ಣೆ ಹಾಕ್ಕೊಂಡು ಹಸಿಮೆಣ್ಸಿನ್ಕಾಯಿ, ಹಾಗೆ ಒಂದೆರಡು ಈರುಳ್ಳಿ, ಒಂದೆರಡು ಎಲೆ ಕರಿಬೇವಿನ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ. ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಚೆನ್ನಾಗಿ ಈರುಳ್ಳಿ ಎಲ್ಲ ಫ್ರೈ ಮಾಡ್ಕೊಂಡಾದ್ಮೇಲೆ ಚೆನ್ನಾಗಿ ಬ್ರೌನ್ ಕಲರ್ ಬರಬೇಕು ಈರುಳ್ಳಿ, ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕು. ಇದಕ್ಕೆ ಯಾವುದೇ ಟೊಮೊಟೊ ಏನೂ ಹಾಕೋಂಗಿಲ್ಲ. ಚೆನ್ನಾಗಿ ಈರುಳ್ಳಿನೇ ಮಾಡಬೇಕು. ನುಗ್ಗೆ ಸೊಪ್ಪಲ್ಲ, ನುಗ್ಗೆ ಹೂವನ್ನ ಹಾಕಿ ಮತ್ತು ಸ್ವಲ್ಪ ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ಈರುಳ್ಳಿ ಬೇಗ ಬೇಯುತ್ತೆ, ಅದರಿಂದ ಸ್ವಲ್ಪ ಉಪ್ಪನ್ನು ಹಾಕೋತಾ ಇದ್ದೀನಿ. ಉಪ್ಪು ಹಾಕ್ಕೊಂಡು ಒಂದ್ಸರಿ ಚೆನ್ನಾಗಿ ತಿರುಗಿಸ್ಕೊಳ್ಳೋಣ. ಆ ಗಿಡದಿಂದ ನೇರವಾಗಿ ನುಗ್ಗೆ ಹೂವನ್ನ ತಗೊಬರ್ಬೇಕಾದ್ರೆ ಸ್ವಲ್ಪ ಕಡ್ಡಿ ಎಲ್ಲ ಮಿಕ್ಸ್ ಆಗಿರುತ್ತೆ. ಅದರಿಂದ ಕಡ್ಡಿನೆಲ್ಲನೂ ಸಪ್ರೇಟು ಬಿಡಿಸಿ ಇಟ್ಕೊಂಡಿರಬೇಕು. ಹೂವನ್ನೇ ಬಿಡಿಸಿ ಇಟ್ಕೊಂಡಿದ್ದೀನಿ. ಇದನ್ನು ಒಂದ್ಸರಿ ತೊಳೆದು ಕೂಡ ಇಟ್ಕೊಂಡಿದ್ದೀನಿ. ತೊಳೆಯೋಂಥ ಅವಶ್ಯಕತೆ ಇರಲ್ಲ, ಧೂಳು ಇರುತ್ತಲ್ಲ, ಅದರಿಂದ ತೊಳೆದು ಹಾಕೋತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್, ಒಂದ್ಸರಿ ಟ್ರೈ ಮಾಡಿ. ಅದು ಸೀಸನಲ್ಲಿ ಮಾತ್ರ ಸಿಗೋದು. ನುಗ್ಗೆ ಹೂವು ಆದಮೇಲೆ ನುಗ್ಗೆಕಾಯಿ ಬಂದ್ಬಿಡುತ್ತೆ, ಹೂವು ಸಿಗೋದಿಲ್ಲ ನಿಮಗೆ. ಆದ್ದರಿಂದ ಈಗ ಈರುಳ್ಳಿ ಜೊತೆಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈರುಳ್ಳಿ ಇಷ್ಟಪಡೋವಂಥವ್ರು ಇನ್ನು ಸ್ವಲ್ಪ ಜಾಸ್ತಿನೇ ಈರುಳ್ಳಿನ ಹಾಕೋಬೋದು. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಫ್ರೆಂಡ್ಸ್ ಈರುಳ್ಳಿ ಜೊತೆಯಲ್ಲಿ. ಇದು ಹೂವು ಸ್ವಲ್ಪ ನೀರು ಕೂಡ ಬಿಟ್ಕೊಳ್ಳುತ್ತೆ. ಚೆನ್ನಾಗಿದು ಎಣ್ಣೆಯಲ್ಲಿ ಈರುಳ್ಳಿಲೇ ಚೆನ್ನಾಗಿ ಫ್ರೈ ಆಗಬೇಕು. ಅರ್ಧ ಎಣ್ಣೆನಲ್ಲೇ ಬೇಯಬೇಕಿದು. ಇದಕ್ಕೆ ಯಾವುದೇ ನೀರನ್ನು ಆ್ಯಡ್ ಮಾಡೋ ಹಾಗಿಲ್ಲ. ಹಾಗೆ ಒಲೆ ಮೇಲೇ ಬೇಯುತ್ತೆ, ಎಣ್ಣೆನಲ್ಲೇ ಬೇಯುತ್ತೆ. ಒಂದು ಏನಾದರೂ ಮುಚ್ಚಳವನ್ನು ಮುಚ್ಚಿಬಿಟ್ಟಿದ್ದನ್ನು ಬೇಯಿಸ್ಕೊಳ್ಳೋಣ. ನೋಡಿ, ಈಗ ಬೆಂದು ಎಲ್ಲ ಮೆತ್ತಗಾಗಿದೆ. ಈಗ ಮೊಟ್ಟೆನ ಒಡೆದು ಹಾಕೋತಾ ಇದ್ದೀನಿ. ನಿಮಗೆ ಎಷ್ಟು ಇಷ್ಟ ಆಗುತ್ತೋ ಅಷ್ಟು ಮೊಟ್ಟೆನ ಹಾಕೋಬೋದು. ನಾನಿಲ್ಲಿ ಒಂದು 5ರಿಂದ 6 ಮೊಟ್ಟೆನ ಬಳಸ್ತಾ ಇದ್ದೀನಿ. ಸೊಪ್ಪಲ್ಲೂ ಕೂಡ ಮೊಟ್ಟೆ ಪಲ್ಯ ಮಾಡ್ತಾರೆ, ಅದೇ ಹೂವಿನಲ್ಲಿ ಜಾಸ್ತಿ ಮಾಡಲ್ಲ. ಒಂದ್ಸರಿ ಮಾಡಿ ಫ್ರೆಂಡ್ಸ್, ಸಖತ್ತಾಗಿರುತ್ತೆ ಮಾತ್ರ. ಹೂವು ಎಲೆ ಮಿಕ್ಸ್ ಆಗಿರೋದು ಕೂಡ ತುಂಬಾ ಚೆನ್ನಾಗಿರುತ್ತೆ. ಆರೋಗ್ಯ ದೃಷ್ಟಿಯಿಂದನೂ ಕೂಡ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು. ಈಗ ಮೊಟ್ಟೆನ ಒಡೆದು ಹಾಕ್ಕೊಂಡಾದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. ನಾನು ನುಗ್ಗೆ ಹೂಗೆ ಉಪ್ಪು ಹಾಕಿರಲಿಲ್ಲ, ಅದರಿಂದ ಉಪ್ಪನ್ನು ಹಾಕೋತಾ ಇದ್ದೀನಿ. ಪುಡಿ ಉಪ್ಪನ್ನು ಸೇರಿಸ್ಕೊಂಡು ಇನ್ನೊಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ತಳ ಹತ್ತೋ ಚಾನ್ಸಸ್ ಇರುತ್ತೆ, ಆದ್ದರಿಂದ ಸಿಮ್ಮಲ್ಲೇ ಇಟ್ಕೊಂಡು ಮೊಟ್ಟೆನ ಹುರ್ಕೋಬೇಕಾಗುತ್ತೆ. ಈಗ ಮತ್ತೊಂದು ಸರಿ ಮುಚ್ಚಳವನ್ನು ಮುಚ್ಚಿ ಬೇಯೋದಕ್ಕೆ ಇಡ್ತಾಯಿದ್ದೀನಿ ಸಿಮ್ಮಲ್ಲೇ. ಮೊಟ್ಟೆ ಎಲ್ಲ ಚೆನ್ನಾಗಿ ಬೇಯ್ಕೊಳ್ಳಿ ಅಂತ. ನೋಡಿ, ಈಗ ತಳ ಹತ್ಕೊಂಡು ಚೆನ್ನಾಗಿ ಬಂದಿದೆ. ಈಗ ಚೆನ್ನಾಗಿ ಬೇಯ್ಕೊಂಡಿದ್ದು ಸೊಪ್ಪೆಲ್ಲನೂ. ಈಗ ಈ ರೀತಿ ಕಲಸೆಲ್ಲ ಮಿಕ್ಸ್ ಮಾಡ್ಕೋಬೇಕು. ಪುಡಿಯಾಗಿ ಆಗಬೇಕು ಮೊಟ್ಟೆ, ನುಗ್ಗೆ ಹೂವು ಎರಡೂ ಕೂಡ. ಲಾಸ್ಟಿಗೆ ಒಂದ್ಸರಿ ಉಪ್ಪನ್ನು ನೋಡ್ಕೋಬೇಕಾಗುತ್ತೆ. ಉಪ್ಪು ಸಪ್ಪೆ ಎಲ್ಲ ನೋಡ್ಕೊಂಡು ಹಾಕೋಬೇಕಾಗುತ್ತೆ ಉಪ್ಪನ್ನು. ಸೇಮ್ ಹೂ ಥರನೇ ಕಾಣಿಸ್ತಾನೆ ಇಲ್ಲ, ಮೊಟ್ಟೆ ಥರನೇ ಕಾಣಿಸ್ತಾ ಇದೆ. ಅಷ್ಟು ಚೆನ್ನಾಗಿರುತ್ತೆ. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿದ್ರಲ್ಲ ಫ್ರೆಂಡ್ಸ್ ಯಾವ ರೀತಿ ಮಾಡೋದು ಅಂತ. ಹಾಗೆ ಈಗ ಲಾಸ್ಟಲ್ಲಿ ಸ್ವಲ್ಪ ಮೆಣಸಿನ ಪುಡಿ ಹಾಕೋತಾ ಇದ್ದೀನಿ. ನಾನು ಕುಟಾಣಿಲಿ ಪುಡಿ ಮಾಡ್ಕೊಂಡಿರೋದು ಹಾಕೋತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಮತ್ತು ಇದಕ್ಕೇನು ಕೊತ್ತಂಬರಿ ಸೊಪ್ಪೇನು ಆ್ಯಡ್ ಮಾಡೋ ಹಾಗಿಲ್ಲ, ಆದರೂ ಬೇಕು ಅಂದರೆ ಮಾಡ್ಕೋಬೋದು. ಈಗ ರೆಡಿಯಾಗಿದೆ. ನೋಡಿದ್ರಲ್ಲೂ ಯಾವ ರೀತಿ ಇತ್ತು ಅಂತ ಮೊಟ್ಟೆ ಪಲ್ಯ. ಥ್ಯಾಂಕ್ ಯು ಸೊ ಮಚ್. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.